ಅಣ್ಣ ನಮಸ್ಕಾರ. ನೀವೊಂದು 4 days ಬ್ಯಾಕ್ ಮಿಸ್ಸಿಂಗ್ ಪ್ರಕರಣ ನೋಡಿರ್ತೀರಾ ಈ ಕಾಡಲ್ಲಿ. ನೀವು ಹಳೇದು ಮುಂಚೆಲ್ಲ ರೆಸ್ಕ್ಯೂ ಎಲ್ಲ ಮಾಡಿದ್ರೆ ಅದ್ರ ಬಗ್ಗೆನೂ ಸ್ವಲ್ಪ ಹೇಳಿ, ಮತ್ತೆ ಒಂದು ಮಿಸ್ಸಿಂಗ್ ಬಗ್ಗೆನೂ ಹೇಳಿ. ನಾನು ಪಶ್ಚಿಮ ಘಟ್ಟ ಅದ್ರ ಬಗ್ಗೆ, ಪಶ್ಚಿಮ ಘಟ್ಟದ ಕಾಡಿನ ಬಗ್ಗೆ ತುಂಬಾ ಟ್ರೆಕ್ಕಿಂಗ್ ಮಾಡಿದ್ದೀನಿ. ವಾರಗಟ್ಟಲೆ ಕಾಡಲ್ಲೇ ಉಳ್ಕೊಂಡಿದ್ದೀನಿ. GPS ಇಟ್ಕೊಂಡು ಹಾಸನ ಚಿಕ್ಕಮಗಳೂರು ಬಾರ್ಡರಿಂದ ಕೊಡಗಿನ ಪುಷ್ಪಗಿರಿಯವರಿಗೂ 4 ದಿನ 5 ರಾತ್ರಿ ನಾನು ಕಾಡಲ್ಲೇ ಉಳಿದಿದ್ದೆ. ಅದು ಸುಮಾರು 83 ಕಿಲೋಮೀಟರ್ ನಮ್ಮ ಸಕಲೇಶ್ಪುರದ ಪಶ್ಚಿಮ ಘಟ್ಟದ ಕಾಡನ್ನ ಅಳತೆ ಮಾಡಿದ್ದು ಬಹುಶಃ ಇತಿಹಾಸದಲ್ಲಿ ನಾನೇ ಫಸ್ಟ್. ಸ್ವಲ್ಪ ನಂಗೆ ಪಶ್ಚಿಮ ಘಟ್ಟದ ಬಗ್ಗೆ ಗೊತ್ತು. ಅಲ್ಲಿದ ಹವಾಮಾನ, ಅಲ್ಲಿನ ಕಾಡು, ಅಲ್ಲಿಯ ನಿತ್ಯ ಹರಿದರಣ ಕಾಡದ ಮರಗಳು, ಅಲ್ಲಿ ಪ್ರಾಣಿ ಪಕ್ಷಿಗಳು, ಅದ್ರ ಬಗ್ಗೆ ಹೇಳ್ತೀನಿ. ಸುಮಾರು 15 ವರ್ಷದ ಹಿಂದೆ ಮೇ ತಿಂಗಳಲ್ಲಿ, ಮೇ 20ಕ್ಕೆ 24ಕ್ಕೆ ರೋಹಿಣಿ ಮಳೆ ಸ್ಟಾರ್ಟ್ ಆಗೋದು. ಅಂದರೆ ಅರಬ್ಬಿ ಸಮುದ್ರದ ಮುಖಾಂತರ ನೈಋತ್ಯ ಮಾರುತಗಳು ನಮ್ಮ ಭಾರತ ದೇಶಕ್ಕೆ ಪ್ರವೇಶ ಮಾಡೋದು. ಆ ಸಮಯದಲ್ಲಿ ಒಂದೊಂದ್ಸರಿ ಸಾಮಾನ್ಯಕ್ಕೆ ಚಂಡಮಾರುತ ಹೇಳುತ್ತದೆ ಅರಬ್ಬಿ ಸಮುದ್ರದಲ್ಲಿ. ಕೆಲವು ಟೈಮ್ ಕೇರಳಕ್ಕೆ ಅಪ್ಪಳಿಸಿದೆ, ಕೆಲವು ಟೈಮ್ ಕರ್ನಾಟಕಕ್ಕೆ, ಇನ್ನು ಕೆಲವು ಟೈಮು ಮಹಾರಾಷ್ಟ್ರ ಬಾಂಬೆ ಕಡೆಗೆ ಹೊಡಿತೆ, ಇನ್ನು ಕೆಲವು ಟೈಮ್ ಗುಜರಾತಿಗೆ ಅಪ್ಪಳಿಸ್ತದೆ. ಸುಮಾರು 16 ವರ್ಷದ ಹಿಂದೆ ಒಂದು ಚಂಡಮಾರುತ ಎದ್ದು ಬಿಡುತ್ತೆ. ಚಂಡಮಾರುತ ಎದ್ದಿದ್ದು ನೇರವಾಗಿ ನಮ್ಮ ಕರ್ನಾಟಕ ಕೇರಳಕ್ಕೆ ಅಪ್ಪಳಿಸ್ತದೆ. ಅದು ರೋಹಿಣಿ ಮಳೆ. ಆಮೇಲೆ ಭಾರಿ ಮಳೆ ಬರುತ್ತೆ. ನಮ್ಮಲ್ಲೆಲ್ಲ, ನಮ್ಮೂರಲ್ಲೆಲ್ಲ, ನಮ್ಮ ಹಾನ್ಬಾಳು ಈ ಸುಮಾರು 2 ದಿವಸದಲ್ಲಿ ಒಂದು 20-22 ಇಂಚ್ ಮಳೆ ಬೀಳುತ್ತೆ. ಅದೇ ಕಾಡ್ಮನೆಯಲ್ಲಿ ಪಶ್ಚಿಮ ಘಟ್ಟದ ಬಾರ್ಡರ್ ಇರೋದ್ರಿಂದ ಅಲ್ಲಿ ದಿನಕ್ಕೆ 20-25 ಇಂಚ್ ಮಳೆ, ಸುಮಾರು 45 ಇಂಚ್ ಮಳೆ ಬೀಳ್ತದೆ ಅಲ್ಲಿ 2 ದಿವಸಕ್ಕೆ. ಅದೇ ಸಮಯದಲ್ಲಿ ಒಂದು 3 ಜನ ಬೆಂಗಳೂರಿನ ಅತಿ ಕಲೆ ಇರೋರು, ಭಾರಿ ಅತಿ ಬುದ್ಧಿವಂತರು, ಅವರೊಂದು ಇಂಜಿನಿಯರ್ಗಳು ಎಲ್ಲ ಬರ್ತಾರೆ. ಒಂದು 3 ಜನ ಅಲ್ಲಿ ನಮ್ಮ ಬಾರ್ಡರ್ ಅಲ್ಲಿರುವ ಶಿರಾಡಿ ಘಾಟಿ ಬಾರ್ಡರ್ ಅಲ್ಲಿರುವ ಚೌಡೇಶ್ವರಿ ದೇವಸ್ಥಾನದಲ್ಲಿ ಬರ್ತಾರೆ. ಅಲ್ಲಿ ಮಳೆ ಸುರಿತಾ ಇರ್ತದೆ. ಅಲ್ಲೊಂದು ಮುದುಕಿ ಇರ್ತದೆ ಯಾವಾಗ್ಲೂ. ಅದ್ ಹೇಳುತ್ತೆ, ಬೇಡ, ಹೋಗ್ಬೇಡಿ, ಎಲ್ಲಿಗೂ ಹೋಗ್ಬೇಡಿ, ಇದು ಇಲ್ಲೇ ಮಳೆ ಸುರಿತದೆ, ಗುಡ್ಡದ ಮೇಲೆ ಮಳೆ ಜಾಸ್ತಿ ಇರ್ತದೆ ಅಂತ. ಆವಾಗ ಇವರು ಸ್ವಲ್ಪ ಉಡಾಪೆ ಮಾತಾಡ್ತಾರೆ, ನಾವು ಹಿಮಾಲಯದಲ್ಲೆಲ್ಲ ತಿರುಗಾಡಿ ಬಂದಿರೋರು ಅಂತ. ಹಿಮಾಲಯಕ್ಕೂ ಪಶ್ಚಿಮ ಘಟ್ಟಕ್ಕೂ ಭಾರಿ ವ್ಯತ್ಯಾಸ ಇದೆ. ಪಶ್ಚಿಮ ಘಟ್ಟಗಳು ಹಿಮಾಲಯದಕ್ಕಿಂತ ಮೊದಲೇ ಹುಟ್ಟಿದವು, ಆಮೇಲೆ ಹಿಮಾಲಯ ಹುಟ್ಟಿದ್ದು. ಹಿಮಾಲಯದಲ್ಲಿ ಅಲ್ಲೇನೋ ಒಂದ್ ಸ್ವಲ್ಪ ಐಸು ಅದು ಇದು ಇರುತ್ತೆ, ಅದು ಕರಗೋದ್ಮೇಲೆ ಇನ್ನೇನು ಇರಲ್ಲ. ಆದ್ರೆ ಪಶ್ಚಿಮ ಘಟ್ಟದಲ್ಲಿ, ಅದರಲ್ಲೂ ನೈಋತ್ಯ ಮಾರುತಗಳು ಅಪ್ಪಳಿಸೋ ಟೈಮಲ್ಲಿ, ಇಲ್ಲ ಮಳೆಗಾಲದಲ್ಲಿ, ಒಂದೊಂದು ಗಂಟೆಗೆ ಒಂದೊಂದ್ಸರಿ ಅಲ್ಲಿ ವೆದರ್ ಚೇಂಜ್ ಆಗ್ತಾ ಇರ್ತದೆ. ಮಿಸ್ಟ್ ಕವರ್ ಆದ್ರೆ ಅದು ಸುಮಾರು 10 ಅಡಿ 20 ಅಡಿ ದೂರದಲ್ಲಿ ಆನೆ ಇದ್ರೂ ಕಾಣಲ್ಲ. ಅಷ್ಟೇ ಅಲ್ಲ, ಎಂತ ಅನುಭವಿ ಆದ್ರೂ ಅಲ್ಲಿ ದಾರಿ ತಪ್ಪಿ ಹೋಗ್ತಾರೆ. 30-40 ವರ್ಷ ಪಶ್ಚಿಮ ಘಟ್ಟದಲ್ಲೇ ಇದ್ದರೂ ದಾರಿ ತಪ್ಪಿ ಹೋಗಿರೋದುಂಟು. ಆಮೇಲೆ ಇವ್ರು ಏನ್ ಮಾಡ್ತಾರೆ, ಇಲ್ಲಿ ಸೀದಾ ಬೆಟ್ಟ ಹತ್ತಿ ಹೋಗ್ತಾರೆ. ಹೋದ್ಮೇಲೆ ಅವರು ಬರೋದೇ ಇಲ್ಲ. ಅಷ್ಟೊತ್ತಿಗೆ ಎಲ್ಲ ಬರ್ತಾರೆ, ಅವ್ರ ತಂದೆ ತಾಯಿ ಎಲ್ಲ ಬರ್ತಾರೆ. ಎಲ್ಲರನ್ನು ಆ ಕಾಲದಲ್ಲೇ ಒಬ್ಬೊಬ್ಬರಿಗೆ 500 ರೂಪಾಯಿ ಘೋಷಣೆ ಮಾಡ್ತಾರೆ, 500-1000 ರೂಪಾಯಿ ಹುಡುಕೊಟ್ಟಿದೆ ಅಂತ. ನಾನು ಸುಮ್ಮನೆ ಇದ್ದೆ, ನೋಡೋಣ ಏನಾಗುತ್ತೆ ಅಂತ. ಆಮೇಲೆ ನಾನು 1 ವಾರದ ಮೇಲೆ ಹೊರಟೋದೆ. 1 ವಾರದ ಮೇಲೆ ಅಲ್ಲೋಗಿ ಚೌಡೇಶ್ವರಿ ಹತ್ರ ಒಂದು ಹಣ್ಣುಕಾಯಿ ಮಾಡ್ಸೋಣ ಅಂತ ಒಂದು ಹಣ್ಣುಕಾಯಿ ಕೊಟ್ಟೆ. ಕಾಯಿ ಒಡೆದಾಗ ಕಾಯಿ ಕೊಳ್ತೋಗಿತ್ತು. ನನಗನ್ನಿಸ್ತು, ಇದು ದೇವಿ ನನಗೆ ಕೊಟ್ಟಿರೋದೊಂದು ಸೂಚನೆ, ಇವರು ಬದುಕಿಲ್ಲ ಅನಿಸ್ತು ನನಗೆ. ಇಲ್ಲ ಬದುಕಿದ್ರು ಇವರು ಸತ್ತ ಮೇಲೆ ಸಿಗೋದು ಅನ್ಸಿತ್ತು. ಆದ್ರೂ ನಾನು ಅಲ್ಲೇ ನೆಟ್ಟಗೆ ಸುಮಾರು 2500 ಅಡಿ ಎತ್ತರ ಅಲ್ಲಿಂದ ಆ ಭಾಗ ಏನು ಚೌಡೇಶ್ವರಿ ದೇವಸ್ಥಾನ ಇದೆ ಅಲ್ಲಿ
500 ಅಡಿ ಎತ್ತರ ಇರೋದು ಸಮುದ್ರ ಮಟ್ಟದಿಂದ. ನಾನು ಹೋಗ್ಬೇಕಾಗಿದ್ದು ಬೆಟ್ಟ ಸುಮಾರು 3000 ಅಡಿ ಎತ್ತರ ಇರೋ ಬೆಟ್ಟಗಳು. ಆಮೇಲೆ ಅಲ್ಲಿಂದ 2-2.5 ಸಾವಿರ 3000 ಅಡಿ ಎತ್ತರದ ಬೆಟ್ಟಗಳನ್ನ ಮರ ಹತ್ತಿದಂಗೆ ಹತ್ತಿ ಆ ಮಳೆ ಬರ್ತಾ ಇತ್ತು, ಮಿಸ್ಟ್ ಕವರ್ ಆಗ್ತಾ ಇತ್ತು. ಆದ್ರೂ ಹೋಗಿ ಅರಮನೆ ಗದ್ದೆ ಪಕ್ಕ ಒಂದು ಬೆಟ್ಟ ಇದೆ. ಆ ಬೆಟ್ಟದಲ್ಲಿ ಒಂದು ದೊಡ್ಡ ಬಂಡೆ ಇದೆ. ಅಲ್ಲೊಂದು ಹುಲಿ ಗುಹೆ ಇದೆ. ನಾನು ಇಲ್ಲಿಂದ ಒಂದು 4-5 ದಿವ್ಸಕ್ಕೆ ಆಗಷ್ಟು ಸಾಮಾನು ತಗೊಂಡು ನಾವು ಒಂದು 4-5 ಜನ ಎಲ್ಲಾ ರೀತಿಯಲ್ಲೂ ರೆಡಿಯಾಗಿ ಹೋಗಿದ್ದು. ಹೋಗಿ ನನಗೆ ಗೊತ್ತಿತ್ತು ಇಲ್ಲಿ ಹತ್ರದಲ್ಲಿ ಎಲ್ಲೂ ಇಲ್ಲ ಅಂತ. ಅಲ್ಲಿ ಲೋಕಲ್ ಅವರೆಲ್ಲ ಬರೋದು, ಅಲ್ಲಿ ಹತ್ರದಲ್ಲಿ ಅರ್ಧ ಕಿಲೋಮೀಟರ್ 1 ಕಿಲೋಮೀಟರ್ ಹುಡ್ಕೋದು ಹೋಗೋದು ಮಾಡ್ತಾ ಇದ್ರು. ಆಮೇಲೆ ಅಲ್ಲಿಗೆ ಹೋದ್ರೆ ಅಲ್ಲಿ ಆ ಗುಹೆ ಒಳಗೆ ಹೋದಾಗ ನನಗಲ್ಲಿ ಏನೋ ಗುಹೆ ಒಳಗೆ ಒಂಥರ ಸೌಂಡ್ ಬಂತು. ನಾನೇನು ಯೋಚನೆ ಮಾಡಿದೆ ಇಲ್ಲೇ ಏನೋ ಇರ್ಬೋದೇನೋ ಅಂತ. ಆದ್ರೆ ಆ ಗುಹೆ ಒಳಗೆ ಯಾರು ಇರ್ಲಿಲ್ಲ. ಮಳೆ ಸಿಕ್ಕಾಪಟ್ಟೆ ಬರ್ತಿತ್ತು. ಮಳೆಕ್ಕಿಂತ ನಮ್ಗೆ ಜಿಗಣೆದೇ ತೊಂದರೆ ಆಯ್ತು. ಜಿಗಣೆಗಳು ಇರುವೆಗಳಂಗೆ ಮೈ ಮೇಲೆ ಹತ್ತಿದ್ದು. ಅದಕ್ಕೆಲ್ಲ ನಾವೆಲ್ಲ ಮೆಡಿಸಿನ್ ಎಲ್ಲ ಮಾಡ್ಕೊಂಡಿದ್ದು. ಆಮೇಲೆ ಹುಡುಕಿ ನಾನು ನನ್ನ ಪ್ಲಾನ್ ಎಲ್ಲಿತ್ತು ಅಲ್ಲಿ ಹೋಗಿ ಹುಡುಕಿದೆ. ಆದ್ರೆ ಅಲ್ಲಿಗೆ ಹೋಗಕ್ ಆಗ್ಲಿಲ್ಲ ಕಾರಣಾಂತರದಿಂದ. ಅಲ್ಲಿ ಮಿಸ್ಟ್ ಕವರ್ ಆಯ್ತು. ಅಲ್ಲಿ ಅದು ಇಟ್ಕೆಗೂಡು ಅಂತ, ಏನು ಇಟ್ಕೆಗೂಡು ಅಂತ ಈಗಾಗ್ಲೇ ಕುಖ್ಯಾತ ಪಡೆದಿದೆ. ಅಲ್ಲಿ 1 ಕಿಲೋಮೀಟರ್ ಒಂದು ಟ್ರಯಾಂಗಲ್ ಒಳಗೆ 2 ಹೆಲಿಕಾಪ್ಟರ್ಗಳು ಬಿದ್ದು 11 ಜನ ಸತ್ತೋದ್ರು. ಇತ್ತೀಚೆಗೆ ನಮ್ಮ ಇವನೊಬ್ಬ ಒಳ್ಳೆ ಧೈರ್ಯಗಾರ, ಒಳ್ಳೆ ಹಾರ್ಡ್ ವರ್ಕರ್, ಒಬ್ಬ ಫಾರೆಸ್ಟ್ ಗಾರ್ಡ್ ಒಬ್ಬ ಸತ್ತೋದ, ನಮ್ಮ ಸುಂದರೇಶ್ ಅಂತ, ಬೆಂಕಿಗೆ ಸಿಕ್ಕಿ. ಅದು ಅಲ್ಲೇ ಆಗಿದ್ದು. ಅಲ್ಲಿ ಹುಡ್ಕಕ್ ಹೋಗ್ಬೇಕಿತ್ತು. ನನ್ನ ಮನ್ಸು ಹೇಳ್ತಾ ಇತ್ತು ಅಲ್ಲೇ ಇದೆ ಅಂತ. ಅಷ್ಟೊತ್ತಿಗೆ ಹೋಗುವ ಅನ್ಬೇಕಾದ್ರೆ ನಮ್ಮಲ್ಲಿ ರೇಷನ್ ಕಡಿಮೆ ಆಯ್ತು. ನಮ್ಮಲ್ಲಿ ಕೆಲವರು 3 ದಿವಸ ಸತತವಾಗಿ ಕಾಡಲ್ಲಿ ಓಡಾಡಿ ಮಳೆ ಗಾಳಿಯಲ್ಲಿ ಕೆಲವರಿಗೆ ವಾಪಸ್ ಹೋಗೋಣ ಅನ್ನೋಕೆ ಶುರು ಮಾಡಿರು. ಕೆಲವರು ಒಂದು ಸ್ವಲ್ಪ ಹೆದರಿಕೆ ಸ್ವಭಾವದವರು 1-2 ಜನ ನನ್ನ ಜೊತೆ ಬಂದು ಕಷ್ಟ ಆಗ್ಬಿಡ್ತು. ವಾಪಸ್ ಬಂದೆ. ಆಮೇಲೆ ಅದಾದ್ಮೇಲೆ ಮತ್ತೆ ಮಳೆ ಜಾಸ್ತಿ ಆಯ್ತು. ಮತ್ತೆ ಮಳೆ ಕಳೆದು ನಾನು ಎಲ್ಲಿ ಹೋಗ್ಬೇಕು ಅಂತ ಯೋಚನೆ ಮಾಡಿ ಹೋಗಕ್ಕಾಗ್ಲಿಲ್ವ. ಅಲ್ಲಿಗೆ ಹೋದಾಗ ನನಗೆ 2 ತಲೆಬುರುಡೆಗಳು ಸಿಕ್ಕಿದ್ದು. ಅಲ್ಲಿಂದ ಅಲ್ಲ, 1 ತಲೆಬುರುಡೆ ಸಿಕ್ತು. ಅಲ್ಲಿ ಮೂಳೆಗಳು ಸಿಕ್ಕಿದ್ವು ಸ್ವಲ್ಪ. ಅಷ್ಟಾಗ್ಲೇ ಕಾಡಂದಿ ಆಮೇಲೆ ಈ ಮುಳ್ಳಂದಿಗಳು ಎಲ್ಲ ಮೂಳೆ ಎಲ್ಲ ತಿಂದು ಒತ್ಕೊಂಡು ಹೋಗಿದ್ದು, ಎಲ್ಲೆಲ್ಲೋ ದೂರ ಬಿಸಾಕಿದ್ದು. 1 ಬುರುಡೆ ಸಿಕ್ಕಿಲ್ಲ. ಅಲ್ಲಿಂದ 1 ಕಿಲೋಮೀಟರ್ ಸುಮಾರು 1,000-2,000 ಅಡಿ ಕೆಳಗಡೆ ಒಂದು ಚಿಕ್ಕ ನದಿ ಒಳಗೆ ಒಂದು ಬಾಡಿ ತಲೆಬುರುಡೆ ಸಿಕ್ತು. ಅದು ಇಲ್ಲಿ 2 ಬಾಡಿ, ಅಲ್ಲಿಂದ ಕೆಳಗಡೆ 1 ಬಾಡಿ, ಅಲ್ಲಿಂದ ಹಂಗೊಂದು ಗೆರೆ ಎಳೆದ್ರೆ ಇನ್ನೊಂದು ತ್ರಿಕೋನ ಗೆರೆ ಇತ್ಲಾಗ ಎಳೆದ್ರೆ 3 ಮೂಲೆ ಮಾಡಿದ್ರೆ ಆ 3 ಮೂಲೆ ಆ ತ್ರಿಕೋನದ ಒಂದು ಕಡೆ ಹೆಲಿಕಾಪ್ಟರ್ ಬಿದ್ದು 3 ಜನ ಸತ್ತಲ್ಲಿಗೆ ಅಲ್ಲಿ ಹೊಂದಿಕೆ ಆಗ್ತಿತ್ತು. ಅಲ್ಲಿಂದ ಆ ಬಾಡಿ ಎಲ್ಲ ತಗೊಂಡ್ ಬಂದು ಆಮೇಲೆ ಅದಾದ್ಮೇಲೆ ಮತ್ತೆ ನಾನು ಹುಡುಕೊಂಡು ಹೋಗಿ ಆ ಕಳೆದೋಗಿದ್ದನ್ನೊಬ್ಬನ ತಲೆಬುರುಡೆ ಸಿಕ್ತು. ಮತ್ತೊಂದು ಅಲ್ಲೊಂದ್ ಕಡೆ ಮರಳಲ್ಲಿ ನದಿಯೊಳಗೆ ಸಿಕ್ಕಿದಾಗ ಅಲ್ಲಿ ಅವನೊಂದು ಸಿಕ್ಕಿರ್ಲಿಲ್ಲ, ಜಂತ. ಅದನ್ನ ತೆಗಿಯ ನಂಗೆ ಒಂದು ಚಿನ್ನದ ಸರ ಇದು ಸಿಕ್ತು, ಚೈನ್ ಸಿಕ್ತು. ಇಲ್ಲೂ ಅಷ್ಟೇ ಒಂದು ಚಿನ್ನದ ಚೈನ್ ಸಿಕ್ತು. ಅವನ ತಮ್ಮ ಬಂದನ್ ಹೇಳಿದ್ದ ನನ್ನ ಅಣ್ಣನ ಕುತ್ತಿಗೆಯಲ್ಲಿ ಸುದರ್ಶನ ಚಕ್ರ ಇದೆ ಅಂತ. ಅದೇ ಸುದರ್ಶನ ಚಕ್ರನೂ ಸಿಕ್ತು. ಒಟ್ಟಿಗೆ 2 ಚಿನ್ನದ ಸರಗಳು ಎಲ್ಲ ಕೊಟ್ಟು ಪ್ಯಾಕ್ ಮಾಡಿ ಕಳಿಸಿದ್ದೆ. ಅದು ಅದೊಂದು. ಅದಾದ್ಮೇಲೆ ಮತ್ತೊಂದ್ಸತಿ ಹೆಂಗೆ ಆಯ್ತು. ಮತ್ತೊಂದ್ಸತಿ ನಮ್ಮ ಒಳ್ಳೆ ಸಮರ್ಥ ಒಬ್ಬ ಸರ್ಕಲ್ ಇನ್ಸ್ಪೆಕ್ಟರ್ ಇದ್ರು. ಅವ್ರ ಹೆಸರೇನು ಮತ್ತೆ ಸುಂದರ್ ಅಂತಲ್ಲ ಏನಿರ್ಬೋದು, ದಕ್ಷಿಣ ಕನ್ನಡ ಭಾಗದವರು. ಅವ್ರೊಂದು ಫೋನ್ ಮಾಡ್ರು, ಗೌಡ್ರೆ ನಂಗೆ ಬೆಂಗಳೂರಿಂದ ಕಂಟ್ರೋಲ್ ಇದರಿಂದ ಬರ್ತಾ ಇದೆ, ಫೋನ್ ನಂಬರ್ ಬರ್ತಾ ಇದೆ, 5-6 ಜನ ಅಲ್ಲಿ ಕಾಡಲ್ಲಿ ಸಿಕ್ಕಾಕೊಂಡಾರಂತೆ, ಬನ್ನಿ ಹೋಗೋಣ ಅಂತ. ಆಯ್ತು ಅಂತ ಹೋದು. ಅದು ನಮ್ಮ ಮೂಡಿಗೆರೆ ಮತ್ತೆ ಸಕಲೇಶ್ಪುರ ಭಾಗದಲ್ಲಿ ಬಾರ್ಡರ್ ಅಲ್ಲಿ ಹೋದಾಗ ಇವ್ರದ್ದು ಪೊಲೀಸ್ ಜೀಪ್ ಅಲ್ಲಿ ಹತ್ತಲ್ಲ, ಅಲ್ಲಿ ಆ ವೆಸ್ಟರ್ನ್ ಘಾಟ್ ಅಲ್ಲಿ ಲಕ್ಷ್ಮೀ ಸರಸ್ವತಿ ಎಸ್ಟೇಟ್ ಅಂತ ಕೋಡೇಸಲ್ಲಿ ಅವ್ರದ್ದು. ಆಮೇಲೆ ನೀವು ಇಲ್ಲಿ ಇರಿ ಸರ್, ನನಗೆ ಇಲ್ಲೆಲ್ಲ ಗೊತ್ತು, ನಾನು ಹೋಗಿ ಎಲ್ಲಾರು ಇದ್ದು ಬರ್ತೀನಿ ಅಂತ ಹೇಳಿ ನಿಲ್ಸಿ ನಾನು ಅದು 4 ವೀಲರ್ ಹಾಕೊಂಡು ಆ ಗುಡ್ಡಗಳನ್ನೆಲ್ಲ ಹತ್ತಿ ಸುಮಾರು ಒಂದು 3 ಕಿಲೋಮೀಟರ್ ದೂರ. ಅದು ರಸ್ತೆನೇ ಅಲ್ಲ, ಕೆಲವು ಕಡೆ
3 ಅಡಿ 4 ಅಡಿ ಹೊಂಡಗಳಿದ್ದು ನಂದು 4 ವೀಲ್ ಜೀಪ್ ಆಗತಿ ಅಲ್ಲಿ ನಾನು ಹೋಗಕ್ಕಾಯ್ತು. ಆಮೇಲೆ ನೋಡಿದಾಗ ಒಂದು ಬೆಟ್ಟದ ಮೇಲೆ ಒಂದು 4 ಜನ ಕೂತಂಗ್ ಕಾಣ್ತಿತ್ತು, ತಲೆಯೇ ಕಾಣ್ತಿತ್ತು ಸ್ವಲ್ಪ. ಆಮೇಲೆ ಅಲ್ಲಿಂದ ಜೀಪ್ ನಿಲ್ಸಿ 1-2 ಕಿಲೋಮೀಟರ್ ಶೋಲಾ ಬೆಟ್ಟಗಳಾಗತ್ತಿಗೆ ಅದೆಲ್ಲ ಕಾಣಿಸ್ತಿದ್ದು. ಕಾಡಾಗಿದ್ರೆ ಯಾರಿಗೆ ಕಾಣ್ತಿಲ್ಲ. ಅಲ್ಲಿ ಹೋಗಿ ನೋಡ್ಬೇಕಾದ್ರೆ ಒಬ್ಬಗೆ ಹಾವು ಕಚ್ಚಿತ್ತು, ಎಲ್ಲ ಕೂತಿದ್ರು, ಒಬ್ಬನ ತಲೆ ಊದಿತ್ತು. ಆಮೇಲೆ ಅವ್ರನ್ನೆಲ್ಲ ಜೋಪಾನ ಕರ್ಕೊಬಂದು ನಮ್ಮ ಪೊಲೀಸ್ ಇಲಾಖೆಗೆ ಕೊಟ್ಟೆ. ಇಂಥವೆಲ್ಲ ಸುಮಾರೆಲ್ಲ ಆಗಿದಾವೆ. ಆದ್ರೆ ನನಗೆ ಪಶ್ಚಿಮ ಘಟ್ಟದ ಬಗ್ಗೆ, ಪಶ್ಚಿಮ ಘಟ್ಟದಲ್ಲಿ ರಾತ್ರಿ ಅಲ್ಲಿ ಏನೇನ್ ನಡೀತೆ, ಹೇಗೆ ಅಲ್ಲಿ ಬಚಾವಾಗ್ಬೋದು ಅದು ನನಗ್ ಗೊತ್ತು ಅಷ್ಟೇ. ಆದ್ರೆ ಹೊಸಬರಿಗೆಲ್ಲ ಅದಷ್ಟು ಸುಲಭ ಅಲ್ಲ. ಮೊನ್ನೆ ಒಂದು ಘಟನೆ ನಡೀತು ಇಲ್ಲಿ ಕೊಡಗಿನ ತಡಿಯಂಡಮ್ಮೋಳು ಅಂತಲ್ಲ ಏನೋ ಒಂದು ಇದು ಬೆಟ್ಟ. ಅದು ಒಳ್ಳೆ ಭಾರಿ ದೊಡ್ಡ ಬೆಟ್ಟ. ಅದು ಒಂದು ಪಶ್ಚಿಮ ಘಟ್ಟದ ಅದೊಂದು ಲಿಂಕ್ ಅಂತ ನಾನು ತಿಳ್ಕೊಂಡಿದ್ದೀನಿ. ಸುಮಾರು 4800-900 ಇಲ್ಲ 5000 ಅಡಿ ಎತ್ತರ ಇರ್ಬೋದು. ಅಲ್ಲಿ ಅದು ಒಂದು ಶೋಲಾ ಬೆಟ್ಟ. ಶೋಲಾ ಬೆಟ್ಟ ಅಂದ್ರೆ ನಾನು ಹೇಳ್ತೀನಿ, ಶೋಲಾ ಬೆಟ್ಟ ಅಂದ್ರೆ ಎಲ್ಲರಿಗೂ ಗೊತ್ತಿಲ್ಲ. ಸುಮಾರು 3500-4000 ಅಡಿ ಮೇಲೆ ನಮ್ಮ ಘಟ್ಟದ ಮೇಲೆ, ಇಲ್ಲಿ ಕೆಳಗಡೆ ಅಲ್ಲ, ಕೇಂದ್ರ ಘಟ್ಟದ ಮೇಲೆ ಬೆಟ್ಟಗಳ ತುದಿ ಭಾಗದಲ್ಲಿ ಮೇಲ್ಭಾಗದಲ್ಲಿ ಹುಲ್ಲಿರುತ್ತೆ. ಆಮೇಲೆ ಅದರ ತಳಭಾಗದಲ್ಲಿ ನಿತ್ಯ ಹರಿದ್ವರ್ಣ ಕಾಡುಗಳು, ಜೊತೆಗೆ ಸದಾ ಹರಿತಿರ ಚಿಲುಮೆಗಳು, ನೀರಿಂದು ಕೆಲವು ಕಡೆ ಇರಲ್ಲ ಅಂತದಕ್ಕ ನದಿ. ಆಮೇಲೆ ನದಿಗಳು ಇರ್ತವೆ. ಆಮೇಲೆ ಒಂದು 150-200ಕ್ಕಿಂತ ಜಾಸ್ತಿ ವಿವಿಧ ಸಸ್ಯ ಸಂಕುಲಗಳೇ ಇರ್ತವೆ. ಬೇರೆ ಬೇರೆ ವೆರೈಟಿ ಇರ್ತವೆ ಅದಕ್ಕೆ ಅಂತ ಕಾಡುಗಳು. ಆದ್ರೆ ವರ್ಷದ ಎಲ್ಲಾ ಕಾಲದಲ್ಲೂ ಹಸಿರಾಗೇ ಇರೋವು, ಅವು ಎಲೆ ಉದುರೋ ಕಾಡುಗಳಲ್ಲ, ಅಂತ ಕಾಡುಗಳು ಇರ್ತದೆ. ಸುಮಾರು 15ಕ್ಕೂ ಹೆಚ್ಚು ಜಾತಿಯ ಇಲ್ಲ ವಿಧದ ಹುಲ್ಲು ಇರುತ್ತೆ ಶೋಲಾ ಬೆಟ್ಟಗಳಲ್ಲಿ. ಶೋಲಾ ಬೆಟ್ಟಗಳ ತಳಭಾಗದಲ್ಲಿ ಇರೋ ಕಾಡಲ್ಲಿ ಜಿಗಣೆಗಳ ರಾಶಿ ಇರ್ತದೆ. ಮಳೆ ಬಿದ್ರೆ ಸಾಕು, ಜಿಗಣೆಗಳು ಏನು ಇರುವೆಗಳ ತರ ರಕ್ತ ಹೀರಕ್ ಕಾಯ್ತಾ ಇರ್ತವೆ. ಆಮೇಲೆ ಇನ್ನು ಸೊಳ್ಳೆಗಳು ಇರ್ತವೆ. ಒಂದು ನೀಲಿ ಬಣ್ಣದ ಒಂದು ದೊಡ್ಡ ಚೇಳು ಇರ್ತದೆ. ದೊಡ್ಡ ಚೇಳು ಅಂದ್ರೆ ಒಂದು ಸಾಮಾನ್ಯ ಏಡಿದಪ್ಪ ಇರುತ್ತೆ. ಅವು ಭಯಂಕರ ಪಾಯ್ಸನ್. ಆ ನೀಲಿ ಚೇಳುಗಳು, ನೀಲಿ ಅಂದ್ರೆ ಎಷ್ಟು ನೀಲಿ ಇರುತ್ತೆ ಅಂದ್ರೆ ಅದು ನೇವಿ ಬ್ಲೂ, ಅದು ಸ್ಕೈ ಬ್ಲೂ ಅಲ್ಲ. ಅಂತ ಚೇಳುಗಳು ಇರ್ತವೆ. ಕಲ್ಲಿನ ಸಂದಿ ಎಲ್ಲಾ ಕಡೆನೂ ಇರ್ತವೆ. ಅವು ಸಾಯಂಕಾಲ ಆದ ಕೂಡಲೇ ಹರಿಕೊಟ್ಟು ಬಿಡ್ತವೆ. ಅವು ಮಹಾನ್ ಡೇಂಜರ್ ಅವು. ಆಮೇಲೆ ಜೊತೆಗೆ ಹಾವುಗಳಲ್ಲಿ ತುಂಬಾ ಜಾತಿ ಉಂಟು ಅಲ್ಲಿ ಕಾಳಿಂಗ ಸರ್ಪದಿಂದ ಹಿಡಿದು ಇನ್ನು ವೈಪರ್ ಜಾತಿಗೆ ಸೇರಿದ ಒಂದು 7-8 ಜಾತಿ ಹಾವುಗಳು. ಇನ್ನೊಂದು ಮರಗಳ ಮೇಲೆ ಕೊಂಬೆಗಳಿಗೆ ಬಾಲ ಸುತ್ತಿಕೊಂಡು ಸ್ಪ್ರಿಂಗ್ ಆಕಾರದಲ್ಲಿ ಕೂತಿರ್ತವೆ. ನಮ್ಮಲ್ಲೆಲ್ಲ ಮಲೆನಾಡಿನಲ್ಲಿ ನಾವು ಹಾರ್ಚಟ್ಟೆ ಅಂತೀವಿ, ಕೊಡಗಿನಲ್ಲಿ ಏನ್ ಹೇಳ್ತಾರೋ ಅದರಲ್ಲೂ 3-4 ಜಾತಿ ಉಂಟು ಹಾವುಗಳು. ಇನ್ನು ನಾಗರ ಹಾವುಗಳು ಇದಾವೆ ಅಲ್ಲಿ. ಆಮೇಲೆ ಅದ್ರ ಎಲ್ಲಕ್ಕಿಂತ ಡೇಂಜರ್ ಒಂದು ಕಟ್ಟ ಹಾವು ಅಂತ ಬರುತ್ತೆ. ಅದ್ರ ಬೆನ್ನಿನ ಮೇಲೆ ಕಟ್ ಅಂದ್ರೆ ಬಿಳಿದು ಕಟ್ ಅಂದ್ರೆ ಲೈನ್ ಅಡ್ಡ ಲೈನ್ ಇರ್ತದೆ. ಅದು ಚಂದ್ರನ ಬೆಳಕಲ್ಲಿ ರೇಡಿಯಂ ತರ ಹೊಳಿತಾ ಇರ್ತದೆ ಆ ಬಿಳಿ ಇದು. ಅದು ಮಹಾನ್ ಡೇಂಜರ್. ನಾಗರ ಹಾವಿನಕ್ಕಿಂತ ಡೇಂಜರ್ ಹಾವುಗಳು. ಅವು ತುಂಬಾ ಇವೆ ಅದರಲ್ಲಿ. ಅಲ್ಲಿ ಕಲ್ಲಿನ ಸಂದಿ ಕೊರಕಲಲ್ಲಿ ಇದ್ದೇ ಇರ್ತವೆ, ಇಲ್ಲ ಮರದ ಸಂದಿ. ಇಷ್ಟೆಲ್ಲ ಭಯಾನಕವಾದ ಕಾಡುಗಳು ಅವೆಲ್ಲ. ಕರಿಯಣ್ಣಮೋಣ ಇರ್ಬೋದು, ಪಶ್ಚಿಮ ಘಟ್ಟ ಇರ್ಬೋದು. ಅಲ್ಲಿಗೆ ಒಬ್ಳು ಶರಣ್ಯ ಅನ್ನೋ ಒಬ್ಳು ಕೇರಳ ಮೂಲದವಳು ಒಬ್ಳು ಬರ್ತಾಳೆ, ಒಬ್ಳೆ ಹುಡುಗಿ. ಅವಳು ಬಂದು ಅಲ್ಲಿ ಬೆಟ್ಟ ಹತ್ತಾಳೋ ಇಳಿತಾಳೋ ಗೊತ್ತಿಲ್ಲ, ಕಾಣೆ ಆಗ್ತಾಳೆ. ಅವಳು ಹೇಳ್ದಂಗೆ ಅವಳ ಕೈಯಲ್ಲಿ ಇದ್ದಿದ್ದು ಒಂದೇ ಬಾಟಲ್ ನೀರು. ಆ ಒಂದು ಬಾಟಲ್ ನೀರು ಬಾಯಾರಿಕೆ ಹಾಕಿ ಕುಡಿದ್ರೆ ಅವಳಿಗೆ ತೊಳೆಯಕ್ ನೀರಿಲ್ಲ. ತೊಳೆಯಕ್ಕೆ ಆ ನೀರು ಉಪಯೋಗಿಸಿ ಅಂದ್ರೆ ಕುಡಿಯಕ್ ನೀರಿಲ್ಲ. ಅಂತ ಇದರಲ್ಲಿ 4 ದಿನ ಅವಳು ಆಹಾರ ಇಲ್ದಲೆ ಅಲ್ಲಿ ಬದುಕಿದ್ಲು. ಅವಳು ಮುಖನೂ ಒಂದ್ ಸ್ವಲ್ಪನೂ ಕಳೆಗೊಂದಿಲ್ಲ. ಅಂತ ಇದರಲ್ಲಿ ಅವಳು
ಬದುಕಿ ಬರ್ತಾಳೆ. ನನ್ನ ಅನುಭವದ ಪ್ರಕಾರ ಆಮೇಲೆ ಅವಳು ಅಲ್ಲೇ ಇದ್ದಾಗ ಮಳೆ ಬರುತ್ತೆ, ಅವಳೇ ಹೇಳ್ತಾಳೆ ಮಳೆ ಬಂತು ಅಂತ. ಆಮೇಲೆ ಮಳೆ ಬಂದು ಒದ್ದೆ ಆದ್ರೆ ಏನಾಗ್ತದೆ ಅಂದ್ರೆ ಇಡೀ ಬಾಡಿ ಒದ್ದೆ ಆದಾಗ ರಾತ್ರಿನೂ ನಿದ್ದೆ ಇಲ್ದಾಗ ಅದು ಹೊಟ್ಟೆಯಲ್ಲಿ ಆಹಾರ ಇಲ್ಲ ಅಂದಾಗ ತುಂಬಾ ನಿಶಕ್ತಿ ಆಗ್ತಾರೆ. ತುಂಬಾ ನಿಶಕ್ತಿ ಯಾವ ಮಟ್ಟಕ್ಕೆ ಆಗ್ತದೆ ಅಂದ್ರೆ ಈ ನಮ್ಮ ಮಾಂಸಖಂಡಗಳು ಅಲ್ಲೇ ಸ್ಟ್ರಕ್ ಆಗೋ ಚಾನ್ಸ್ ಇದೆ. ಅಂದ್ರೆ ಈ ಮಸ್ಕಲ್ ಉಂಟಲ್ಲ, ಅದು ಮಸ್ಕಲ್ ಸ್ಕ್ರಾಚ್ ಅಂತ ನಾವು ಅವೆಲ್ಲ ಹೇಳ್ತಿದ್ವು, ಆ ತರ ಆಗೋ ಚಾನ್ಸ್ ಇದೆ. ಅಂದ್ರೆ ಕೈ ಕಾಲುಗಳು ಅಲ್ಲೇ ಜೋಮ್ ಹಿಡಿದು ಹೋಗ್ತವೆ, ಅಂತ ಚಾನ್ಸ್ ಜಾಸ್ತಿ ಇದೆ. ಯಾಕೆಂದ್ರೆ ನಮ್ಗೆ ಅದು ಅನುಭವ ಇದೆ. ಆ ಟೈಮಲ್ಲಿ ಎಂತ ಹಸಿವು ಆಗ್ತದೆ ಅಂದ್ರೆ ಎಂತ ಸಿಕ್ಕಿದ್ ಎಲೆ ಏನು ಸಿಕ್ಕಿದ್ ತಿನ್ನೋಣ ಅನಿಸ್ತದೆ, ಆ ಮಟ್ಟಕ್ಕೆ ಆಗ್ತದೆ. ಆ 4 ದಿವಸದಲ್ಲಿ ಅವಳು ನಿದ್ದೆ ಮಾಡಕ್ಕೆ ನಿದ್ದೆ ಇಲ್ಲ, 4 ರಾತ್ರಿ ನಿದ್ದೆ ಇಲ್ಲ, 4 ದಿನ ಆಹಾರ ಇಲ್ಲ ಅಂದ್ರೆ ಬದುಕುಳಿಯಕ್ಕೆ ಸಾಧ್ಯನೇ ಇಲ್ಲ. ಅಲ್ಲಿರ ಚಿಕ್ಕ ಏನಾರ ಕೊಲ್ಲಿಗಳಲ್ಲಿ ಅಂದ್ರೆ ಚಿಕ್ಕ ಚಿಕ್ಕ ಹಳ್ಳಗಳಲ್ಲಿ ನೀರರಿಯಲ್ಲಿ ಏನಾರ ಕಲ್ಲುಗಳನ್ನ ತಳದಲ್ಲಿರೋ ಏಡಿ ಏನಾರ ಹಿಡಿದು ಹಸಿ ತಿಂದು ಏನೋ ಬದುಕಬಹುದು ಬಿಟ್ರೆ ಉಳಿಸ್ಕೋಬಹುದು. ಇಲ್ಲ ಅಂದ್ರೆ ಕೆಲವು ಗೆಡ್ಡೆಗಳಿರ್ತದೆ, ಆ ಗೆಡ್ಡೆಗಳು ಕಾಡು ಮತ್ತೆ ಶೋಲಾ ಬೆಟ್ಟಗಳ ಅಂಚಿನಲ್ಲಿ ಇರ್ತದೆ ಒಂದು ಗೆಡ್ಡೆ. ಆ ಗೆಡ್ಡೆ ಗೊತ್ತಿದ್ದರೆ ಮಾತ್ರ ಗೊತ್ತು. ಆ ಗೆಡ್ಡೆಗಳನ್ನ ಕಿತ್ಕಂತು ಅಗದ್ ತಿಂದು ಏನಾರ ಬದುಕಬಹುದು ಬಿಟ್ರೆ ಬೇರೆ ರೀತಿ ಬದುಕಕ್ ಸಾಧ್ಯನೇ ಇಲ್ಲ. ಅವಳು ಶರಣ್ಯ ಅವಳು ಹೇಗೆ ಬದುಕಿ ಬಂದ್ಲು, ಆ ಒಂದು ಬಾಟ್ಲ್ ನೀರಲ್ಲಿ ಹೇಗೆ ಆ ಬಾಯಾರಿಕೆ ತೆರ್ಕಂದ್ಲು, ಅದು ನಮ್ಗೆ ಅದೊಂದು ಯಕ್ಷ ಪ್ರಶ್ನೆ ಆಗಿದೆ. ಅದು ಅವಳು ಇದ್ರ ಹಿಂದೆ ಏನೋ ಷಡ್ಯಂತ್ರ ಇದೆ. ಅವಳು ಇಡೀ ದೇಶದಲ್ಲೆಲ್ಲ ಒಂದು ಹೆಸರು ತಾಣಕ್ಕ ಇಲ್ಲ, ಒಂದು ಅದಕ್ಕೇನೋ ಒಂದು ಹೇಳ್ತಾರೆ ಒಂದು ಪದ, ಹಾಗಾಗಿ ಇಲ್ಲ ಅದು ಆಡಿದ ನಾಟಕ ಅನಿಸ್ತದೆ. ಯಾಕೆಂದ್ರೆ ನಾನೊಬ್ಬ ಅನುಭವಿ ಪಶ್ಚಿಮ ಘಟ್ಟದ ಬಗ್ಗೆ ಇದ್ದಿದ್ರಲ್ಲಿ ನಾನು ಆಳವಾಗಿ ತಿಳ್ಕೊಂಡಿರೋನು. ಸುಮಾರು 1 ವಾರ 2 ವಾರ ಮಳೆಗಾಲದಲ್ಲಿ ನಾನು ಪಶ್ಚಿಮ ಘಟ್ಟದಲ್ಲಿ ನಾನು ಉಳಿದಿರೋನು. ನನ್ನ ಅನುಭವದ ಮುಖಾಂತರ ನಾನು ಹೇಳ್ತಾ ಇರೋದು. ನನಗೆ ಅಲ್ಲಿ ಯಾವ ರಾಜಕೀಯ ಕಟ್ಟಿಗೆ ನನಗೇನು ಆಗ್ಬೇಕಾಗಿಲ್ಲ. ಆದ್ರೆ ಆ ತಡಿಯಣ್ಣಮೋಳು ಅಂತ ಬೆಟ್ಟಗಳು ಏನಾಗ್ತವೆ ಅಂದ್ರೆ ಸಾಯಂಕಾಲ ಆದ ಕೂಡಲೇ ಅಲ್ಲಿ ಗಾಳಿನೂ ಅಷ್ಟೇ. ಗಾಳಿ ಏನಾಗ್ತದೆ, ಸೂರ್ಯ ಏನು ಅರಬ್ಬಿ ಸಮುದ್ರ ಕಡೆಗೆ ವಾಲಕ್ ಶುರುವಾದ ಕೂಡಲೇ 6 ಗಂಟೆಯಿಂದ ಒಂದು 9 ಗಂಟೆ 10 ಗಂಟೆವರೆಗೂ ಪಶ್ಚಿಮದಿಂದ ಪೂರ್ವಕ್ಕೆ ಭಾರಿ ರಭಸವಾಗಿ ಗಾಳಿ ಬೀಸ್ತದೆ. ಅದ್ರ ಜೊತೆ ಒಂದು ಮಿಸ್ಟ್ ನಮ್ಮಲ್ಲಿ ನಾವು ಅದಕ್ಕೆ ಬೇರೆ ಪದ ಉಪಯೋಗಿಸ್ತೀವಿ, ಮಿಸ್ಟ್ ಅಂತೆಲ್ಲ ಇಟ್ಕೊಂಡು ನಾವು ಬಂದು ಫುಲ್ ಕವರ್ ಆಗುತ್ತೆ. ಅದ್ರ ಜೊತೆ ಆಮೇಲೆ ಹಗಲೆಲ್ಲ ಈಶಾನ್ಯ ಮಾರುತಗಳು ಬೀಸ್ತಾ ಇದ್ರೆ ಅಲ್ಲಿ ಸೂರ್ಯ ಮುಳುಗೋ ಟೈಮಲ್ಲಿ ಆ ಕಡೆಯಿಂದ ಪಶ್ಚಿಮ ಕಡೆಯಿಂದ ಇಲ್ಲ ನೈಋತ್ಯ ಕಡೆಯಿಂದ ಭಾರಿ ಗಾಳಿ ಬೀಸ್ತದೆ, ಜೊತೆಗೆ ಫುಲ್ ಮಿಸ್ಟ್ ಕವರ್ ಆಗ್ತದೆ. ಅಂತ ವಾತಾವರಣ ಆ ಬೆಟ್ಟಗಳು. ಅವು ಎಷ್ಟು ಡೇಂಜರ್ ಅಂದ್ರೆ ಹಿಮಾಲಯಕ್ಕಿಂತ ಡೇಂಜರ್. ಕೆಲವೇ ಕ್ಷಣಗಳಲ್ಲಿ ಇಡೀ ಕಾಡು ಬೆಟ್ಟಗಳೆಲ್ಲ ಒಂದು ಚೂರು ಕಾಣೋದಿಲ್ಲ, ಆ ರೀತಿ ಮಿಸ್ಟ್ ಕವರ್ ಆಗ್ತದೆ. ಅಂತ ಇದರಲ್ಲಿ ಮತ್ತೆ ಮಲಗೋ ವಿಚಾರದಲ್ಲಿ ನಾನು ಹೇಳ್ತೀನಿ, ಇನ್ನು ಪಶ್ಚಿಮ ಘಟ್ಟದಲ್ಲಿ ಬೆಂಕಿ ಹಾಕಿ ಏನಾರ ಮಲಗಿರೆ ಉಳ್ಕೋಬಹುದು ಬಿಟ್ರೆ ಬೆಂಕಿ ಇಲ್ದಲೆ 4 ರಾತ್ರಿ ಒಂದು ಹುಡುಗಿ ಅದು ಸುಖದಲ್ಲಿ ಬೆಳೆದಳು. ಅದು ನಮ್ಮ ಪಶ್ಚಿಮ ಘಟ್ಟದ ಭಾಗದಲ್ಲಿರೋ ನಮ್ಮ ಬುಡಕಟ್ಟು ಜನಾಂಗದ ಲೇಡೀಸ್ ಆದ್ರೆ ಅವರು 1 ವಾರ ಅಲ್ಲ 15 ದಿವಸ ಬೇಕಾದ್ರೆ ಕಾಡಲ್ಲಿ ಕಳೀತಾರೆ. ಯಾಕೆಂದ್ರೆ ಕಾಡಿನ ಬಗ್ಗೆ ಅವರಿಗೆಲ್ಲ ಗೊತ್ತಿರುತ್ತೆ, ಗೆಡ್ಡೆ ಗೆಣಸು ಹಣ್ಣಿನ ಬಗ್ಗೆ ಗೊತ್ತಿರ್ತದೆ, ಕೆಲವು ಎಲೆಗಳನ್ನು ತಿನ್ಬಹುದು, ಅಂತ ಮರದ ಎಲೆಗಳನ್ನು ತಿಂದು ಬದುಕೋ ಚಾನ್ಸು ಇದೆ. ಆದ್ರೆ ಈ ಹುಡುಗಿ ಎಲ್ಲೋ ಟೌನಲ್ಲಿ ಬೆಳೆದವಳು, ಗಂಧ ಗಾಳಿ ಇಲ್ದವಳು, 4 ದಿವಸ ಅವಳು ಅಲ್ಲಿ ಇದ್ಲು. ಆಮೇಲೆ ಸಿಕ್ಕಿದ ದಿವಸನೂ ಅಷ್ಟೇ ಅವಳ ಮುಖದಲ್ಲಿ ಭಯನೂ ಇಲ್ಲ, ಒಂಚೂರು ಭಯನೂ ಕಾಣಿಸ್ಲಿಲ್ಲ, ಭಯನೂ ಕಾಣ್ಲಿಲ್ಲ. ನಗು ಮುಖದಲ್ಲಿದ್ಲು, ಕಣ್ಣು ಒಂದ್ ಸ್ವಲ್ಪ ಒಳಗೆ ಹೋಗಿಲ್ಲ, ಕೆನ್ನೆಗಳೆಲ್ಲ ಹಾಗೇ ಇದ್ದು ಒಳ್ಳೆ ಬ್ಯೂಟಿ ಪಾರ್ಲರ್ ಇಂದ ಬಂದಂಗ್ ಕಾಣ್ತಾ ಇದ್ಲು. ಅವಳು ಎಲ್ಲಿ ಅಡಗಿದ್ಲು, ಆಮೇಲೆ ಅವಳನ್ನ ಹುಡುಕಕ್ಕಾಗಿ
ಎಷ್ಟು ಹಣ ಖರ್ಚಾಯ್ತು, ಎಷ್ಟು ರಿಸ್ಕ್ ತಗೊಂಡ್ರು ನಮ್ಮ ಫಾರೆಸ್ಟ್ ಇಲಾಖೆಯವರು, ಪೊಲೀಸ್ ಇಲಾಖೆಯವರು, ನಮ್ಮ ಎಸ್ ಪಿ ಇರ್ಬೋದು, ಇಲ್ಲ ಆ ಭಾಗದ SI ಗಳಿರ್ಬೋದು, ಇಲ್ಲ ಆ ಭಾಗದ ರೇಂಜರ್ಗಳಿರ್ಬೋದು, ACFಗಳಿರ್ಬೋದು. ಹಾ ಅವೆಲ್ಲ ಯೋಚನೆ ಮಾಡಿದಾಗ ಇದು ಹುಡುಗಾಟಿಗೆ ಎಲ್ಲ ಸರಿ ಇದಲ್ಲ. ಇಂಥವ್ರನ್ನೆಲ್ಲ ಹಿಡಿದು ಎನ್ಕ್ವೈರಿ ಮಾಡಿ ಅವನ್ ತೆಗೆದು ಒಳಗಾಕ್ಬೇಕು ಜೈಲಿಗೆ. ಅಷ್ಟೇ ಅಲ್ಲ, ಈಗಾಗ್ಲೇ 2 ಕೇಸ್ ಆಯ್ತು. ಈ ಹಿಂದೆ ಹುಲಿಗಳು ನಾಡಿಗೆ ಬರ್ತಾ ಇದ್ದು ಕಾರಣ ಸಫಾರಿ. ಈಗಲೇ ಸಫಾರಿ ನಿಲ್ಲಿಸ್ಬೇಕು. ಅಷ್ಟೇ ಅಲ್ಲ, ಪಶ್ಚಿಮ ಘಟ್ಟದ ಭಾಗದ ಕಾಡುಗಳಲ್ಲಿ ಈಗ ಹುಲ್ಲು ತುಂಬಾ ಎತ್ತರ ಇದೆ, ಒಣಗಿದೆ. ಅದು ಪೆಟ್ರೋಲ್ ರೀತಿ ಅದರಲ್ಲಿ ಸ್ವಲ್ಪ ಆಯಿಲ್ ಇದಿರುತ್ತೆ, ಅಂಶ ಇರುತ್ತೆ. ಸ್ವಲ್ಪ ಬೆಂಕಿ ಬಿದ್ದರೆ ಸಾಕು, ಒಳ್ಳೆ ಪೆಟ್ರೋಲಿಗೆ ಬೆಂಕಿ ಕೊಟ್ಟಂಗೆ ಪಟ 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 ಅಂತ 6-8 ಅಡಿ ಎತ್ತರ ಬೆಂಕಿ ಉರಿಯುತ್ತೆ, ಕಾಡು ನಾಶ ಆಗ್ತದೆ. ಜೊತೆಗೆ ಈ ಅವಿವೇಕಿಗಳನ್ನೆಲ್ಲ ಕಾಡಿಗೆ ಟ್ರೆಕ್ಕಿಂಗ್ ಕರ್ಕೊ ಹೋಗೋದು ತಪ್ಪು. ಈಗಲೇ ಅದು ಬಂದ್ ಮಾಡಬೇಕು. ಇಡೀ ಅವತ್ತು ಸ್ವಲ್ಪ ದಿವಸ ಬಂದ್ ಮಾಡಿದಾಗ ಕಾಡು ಎಲ್ಲ ಶಾಂತ ಆಗಿತ್ತು, ಪ್ರಾಣಿಗಳು ಶಾಂತವಾಗಿದ್ದವು. ಈಗ ಕಾಡುಗಳಿಗೆಲ್ಲ ಬೆಂಕಿ ಕೊಡ್ತಾ ಇರೋದೇ ಈ ಟ್ರೆಕ್ಕಿಂಗ್ ಹೋದರೆಯ, ಇನ್ ಬೇರೆ ಇರಲ್ಲ. ಹಾಗಾಗಿ ನಿಲ್ಲಿಸ್ಬೇಕು. ಆಮೇಲೆ ಶರಣ್ಯಳ ಘಟನೆ ಅದೊಂದು ದೊಡ್ಡ ನಾಟಕ. ಅದು ಇದ್ರ ಹಿಂದೆ ಭಾರಿ ಷಡ್ಯಂತ್ರ ಇದೆ. ಆ ಕೇರಳದಲ್ಲಿ ಬೇರೆ ಎಲೆಕ್ಷನ್ ನಡೀತಾ ಇತ್ತು. ಯಾರೋ ಹೆಸರು ತಗೊಳಕ್ಕೆ, ಯಾರೋ ಓಟ್ ತಗೊಳಕ್ಕೆ ಮಾಡಿದ ಕೃತ್ಯ ಅಂತ ನಮ್ಮಲ್ಲಿ ಎಲ್ಲ ಕೊಡಗಿನಲ್ಲಿ, ನಮ್ಮ ಭಾಗದಲ್ಲೆಲ್ಲ ಮಾತಾಡ್ತಾ ಇದ್ದಾರೆ. ಆಮೇಲೆ ಇತ್ತೀಚೆಗೆ ಮೊನ್ನೆ ಈಗ 3 ದಿವಸದ ಹಿಂದೆ ನಮ್ಮ ಚಿಕ್ಕಮಗಳೂರು ಜಿಲ್ಲೆ ಮಾಣಿಕ್ಯದಾರ ಅಲ್ಲಿ ಒಂದು ಮಲಯಾಳಿ ಹುಡುಗಿ ಒಬ್ಳು, ಅಂದ್ರೆ ಕೇರಳದ ಹುಡುಗಿ ಕಾಣೆಯಾಗಳೆ. ಅವಳು 14 ವರ್ಷದ ಹುಡುಗಿ. ಮತ್ತೆ ಕೇರಳ ಹುಡುಗಿನೇ. ಅವರೆಲ್ಲ ಗ್ರೂಪ್ ಬಂದಿರ್ತಾರೆ. ಎಲ್ಲವೂ ಆಗ್ತಾ ಇರೋದು ಇವ್ರ ಮನೆ ಈ ಟ್ರೆಕ್ಕಿಂಗ್ ಬಸ್ಸಿಂದಲೇ ಅಲ್ವಾ. ಟ್ರೆಕ್ಕಿಂಗ್ ನಿಲ್ಸಿದ್ರೆ ಇವೆಲ್ಲ ಆಗ್ತಿದ್ವಾ? ಆಮೇಲೆ ಅದು ಅವಳಿನ್ನು 13-14 ವರ್ಷದ ಹುಡುಗಿ. ಅವಳಿಗೆ ಈ ಹೆಸರು ತಗೋಬೇಕು, ಅವು ಬೇಕು ಅಂತ ಏನಿರ್ಲಿಲ್ಲ. ಫ್ಯಾಮಿಲಿ ಜೊತೆ ಬಂದ ಹುಡುಗಿ. 3 ಕಾರಣಗಳು ನಾನು ಹೇಳ್ಬೋದು ಅಷ್ಟೇ. ಒಂದು ಕಾರಣ, ಅವಳನ್ನ ಯಾರೋ ಅಪಹರಣ ಮಾಡಿರ್ಬೋದು. ಎರಡನೇದು, ಯಾವುದೋ ಹುಲಿ ಇಲ್ಲ ಚಿರತೆ ಅವಳನ್ನ ಹೊತ್ಕೋಗಿರ್ಬೋದು. ಮೂರನೇದು, ಅವಳಿಗೆ ಗೊತ್ತಾಗದ ಹಾಗೆ ಬೇರೆ ದಾರಿಯಲ್ಲಿ ನಡ್ಕೊಂಡು ಹೋಗಿ, ಅಂದ್ರೆ ಇದೇ ದಾರಿ ಅಂತ ಗೊತ್ತಾಗದಲ್ಲೇ ಬೇರೆ ದಾರಿ, ಅಂದ್ರೆ ಇಲ್ಲಿ ಏನಾಗಿರ್ತದೆ ನಮ್ಮ ಕಾಡುಗಳಲ್ಲಿ ಆನೆ ಕಾರಿಡಾರ್ಗಳು, ಇಲ್ಲ ಕಾಟಿಗಳ ದಾರಿ, ಇಲ್ಲ ಮುಳ್ಳಂದಿಗಳು ಅವು ಜೀವಮಾನ ಎಲ್ಲ ಒಂದೇ ದಾರಿಯಲ್ಲಿ ತಿರುಗೋದು. ಹಾಗಾಗಿ ಆ ದಾರಿಗಳು ತುಂಬಾ ಸೌದಿರ್ತವೆ. ಅವು ಅಂತ ದಾರಿಗಳು ಕಾಡಿನೊಳಗೆ ಹೋಗ್ತಾ 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 ಮತ್ತೆ ಒಂದ್ ಸ್ವಲ್ಪ ದೂರ ಹೋದ ಕೂಡಲೇ ಅಲ್ಲಿಗೆ ಎಂಡೆ ಆಗಿರ್ತದೆ ರೋಡ್ಗಳು. ಅವಾಗ ದಾರಿ ತಪ್ಪೋ ಚಾನ್ಸ್ ಇರ್ತದೆ. ಆಮೇಲೆ ಈಗ ಆ ಹುಡುಗಿ ಇಷ್ಟವರೆಗೂ ಬದುಕಿರೋದೇ ಕಷ್ಟ. ಯಾಕೆಂದ್ರೆ ಅವಳ ಹತ್ರ ಕುಡಿಯಕ್ ನೀರು ಇಲ್ಲ. ಆ ಭಾಗದಲ್ಲಿ ನೀರು ಇವ್ರು ಹುಡುಕಿದಾಗ ಇಷ್ಟು ದಿವಸ ಆದ್ರೂ ಸಿಕ್ಕಿಲ್ಲ. ಇವತ್ತೇನ ಟಿವಿಯಲ್ಲಿ ನೋಡಿದ್ರೆ 4000 ಅಡಿ ಎತ್ತರದಲ್ಲಿ ಹುಡುಕ್ತೇವಿ ಅಂತ. ಇಲ್ಲದೊಂದು ಹುಡುಗಿ 4000 ಅಡಿ ಬೆಟ್ಟನ ಹತ್ತುತ್ತಾ? ಹೌದು, ಆಗಲ್ಲ. ಹಾಗಾಗಿ ಟ್ರೆಕ್ಕಿಂಗ್ ನಿಲ್ಲಿಸ್ಬೇಕು. ಆ ಹುಡುಗಿನ ನೀರಿನ ಸೆಲೆ ಇಲ್ಲ, ನೀರಿರ ಏನಾರ ಅಲ್ಲಿ ಇಲ್ಲ ಕೊಲ್ಲಿಗಳಿದ್ರೆ ಅದರಲ್ಲಿ ಹುಡುಕೋದು ಒಳ್ಳೇದು. ಈ ನರಭಕ್ಷಕ ಚಿರತೆಗಳ ಇಲ್ಲ ಹುಲಿಗಳೇನಾರ ತಗೊಂಡು ಹೋಗಿದ್ರು, ಅವಳದು ಬಟ್ಟೆ ಇಲ್ಲ ತಿಂದಿದ್ರೆ, ಅವಳ ಬಟ್ಟೆ ಅವಳ ತಲೆ ಎಲ್ಲ ಅಲ್ಲೇ ಬಿದ್ದಿರುತ್ತೆ. ಸಾಮಾನ್ಯಕ್ಕೆ ಮನುಷ್ಯರನ್ನ ತಲೆ ತಿನ್ನಕ ಆಗ್ಲ ಪ್ರಾಣಿಗಳಿಗೆ, ಹಾಗಾಗದ್ ಬೇಡ. ಆದ್ರೂ ನಾನು ವಿಷಯ ಹೇಳ್ತಾ ಇರೋದು. ಹಾಗಾಗಿ ಆ ಹುಡುಗಿ ಆ ರೀತಿಯ ದೃಶ್ಯ ಆದ್ಲು ಅಂದ್ರೆ ಆಶ್ಚರ್ಯ ಆಗ್ತದೆ. ನನ್ನ ಮನಸ್ಸು ಅಪಹರಣ ಆಗಿರೋ ಚಾನ್ಸು ಇರ್ತದೆ. ಯಾರೋ ಅಪಹರಣ ಮಾಡಿರ್ಬೋದು. ಈಗ ಮಾಣಿಕ್ಯದಾರ ಅಂದ್ರೆ ಈಗ ದೀಪಾವಳಿ ಟೈಮಲ್ಲಿ ದೇವ್ರ ಮನೆಗೆ ಅಂತ ಎಲ್ರು ಹೋಗ್ತಾರಲ್ಲ, ದೇವಸ್ಥಾನ, ಆ ಜಾಗನೇನಾ? ಈಗ ಇವರು ಹಣ ಎಲ್ಲ ಕಟ್ಟಿಸ್ಕೊಂಡೆ ತಾನೇ ಕರ್ಕೋಗೋದು ಫಾರೆಸ್ಟ್ ಇಲಾಖೆಯವರು. ಹೌದು.
ಆದ್ರೆ ಈ ಹುಡುಗಿ ಇದು ಪಾಪದ ಹುಡುಗಿ ಇದಕ್ಕೆ ಏನು ಕಾಡು ಗೀಡು ಏನು ಗೊತ್ತಿಲ್ಲ. ಇದು ಅನ್ನೋ ಕಾರಣ ನಾನು ಇನ್ನು ಅದು 13-14 ವರ್ಷದ ಹುಡುಗಿ ಅಲ್ಲ, ಹಾ ಅವಳು ಹೇಗೆ ತಪ್ಪಿಸ್ಕೊಂಡ್ಲು. ಒಂದು ಅವಳು ದಾರಿಯಲ್ಲೇ ವಾಪಸ್ ನಡ್ಕೊ ಬರ್ಬೇಕು, ಬರ್ಲಿಲ್ಲ ಅಂದ್ರೆ ಯಾರೋ ಅಪಹರಣ ಮಾಡಿದ್ದಾರೆ ಅಂತ ಆಯ್ತು. ಇಲ್ಲ ಅಲ್ಲೇ ಕಾದು ಕುಳಿತ ಯಾವ್ದೋ ಚಿರತೆನ ಇಲ್ಲ ಹುಲಿ ಅವಳನ್ನ ಹೊತ್ತೋಗಿರ್ಬೇಕು. ಅಂದ್ರೆ ಏನಾಗುತ್ತೆ ಅಂದ್ರೆ ಹುಲಿಗಳು ವಯಸ್ಸಾದ್ಮೇಲೆ ಇಲ್ಲ ಇನ್ನೊಂದು ಹುಲಿ ಹೊತ್ತುಕೊಂಡು ಹೋಗ, ಹುಲಿಗಳು ಹೊತ್ಕೊ ಹೋಗಿದ್ರೆ ಚಿರತೆ ಹೊತ್ಕೊ ಹೋಗಿದ್ರು ಅವಳದ ಬಟ್ಟೆ ಬೇರೆ ಅವಶೇಷಗಳಲ್ಲಿ ಬಿದ್ದಿರ್ಬೇಕಲ್ಲ. ಏನ್ ಇನ್ನು ಹುಡುಕ್ತಾ ಇದಾರೆ. ಕೇರಳ ಪೊಲೀಸ್ ಬಂದಿದೆ, ಕೇರಳ ಪೊಲೀಸ್ ಬಂದು ಇಲ್ಲಿ ಏನು ಮಾಡಕ್ ಆಗಲ್ಲ. ಅಲ್ಲಿ ಲೋಕಲ್ ಜನ ಇಲ್ಲ ಲೋಕಲ್ ಇವ್ರು ನಮ್ಮ ಫಾರೆಸ್ಟ್ ಇಲಾಖೆಯಲ್ಲಿ ಕಾಡಿನ ಬಗ್ಗೆ ಅಪಾರ ಜ್ಞಾನ ಇರೋ ಅಲ್ಲಿ ಗಾರ್ಡ್ಗಳು ಮತ್ತೆ ಫಾರೆಸ್ಟರ್ಗಳು ವಾಚರ್ಗಳು ಇದಾರೆ. ಇನ್ನು ಬೇರೆ ಆಫೀಸರಿಗೆ ಗೊತ್ತಿರಲ್ಲ. ಅವ್ರು 2 ವರ್ಷ ಇಲ್ಲಿ ಬರ್ತಾರೆ, ಇಲ್ಲಿಂದ